नारायणं निखिलपूर्णगुणैकदेहं निर्दोषात्मक्लेशवत्यैः अस्योद्भवादितमशेषविशेषोऽपि पञ्चम सदा प्रियतमं नमामि। अभ्रमं भङ्गरहितम् अचलं द्विबलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तन्नमस्ते गुरुन् श्रीगुरुभ्यो नमः। हरिः ओम्। 139ನೇ ಶ್ಲೋಕ ಆಗಿದೆಯಲ್ಲ, ತಾತ್ಪರ್ಯ ಆಗಿದೆ, ಅರ್ಥ ಆಗಬೇಕು ಅನ್ಸುತ್ತೆ. ಇಲ್ಲ, ಆಗ್ಬೇಕು ಆಚಾರ್ಯ. 38ಕ್ಕೆ ನಿಂತ್ಕೊಂತು, ಮಾತು ಸರಿ ಬೇರೆ ಸರಿ. ಕಡೆ ಹಾಗಾಗಿ 39 ಆಗ್ಬೇಕು. ನೋಡಿ, 139ನೇ ಶ್ಲೋಕ. ಶಿಷ್ಯ ಪ್ರಶಿಷ್ಯಾತಿಶಯ ಶಿಷ್ಯ ಪ್ರತಿಷ್ಯ ಶಿಷ್ಯ ಮ್ಯೂಟ್ ಮಾಡಿ. ಈದೃಶ ಯದ್ಯಯೋದಯಾತ್ ಕೋ ನೇಚ್ಛೇತ ಸುಲಭಂ ಕೋ ನೇಚ್ಛೇತ ಸುಲಭಂ ಭಕ್ತ್ಯಾ ಸ್ವಲ್ಪ ತಪ್ಪಿದೆ ಇಲ್ಲಿ. ಕೋ ನೇಚ್ಛೇತ್ ಅಲ್ಲ, ಕೋ ನೈಚ್ಛೇತ್ ಸುಲಭಂ ಭಕ್ತ್ಯ ಅಂತ ಆಗ್ಬೇಕು. ಕೋ ನೈಚ್ಛೇತ್ ಸುಲಭಂ ಭಕ್ತ್ಯ ತತ್ಪಾದ ಸುರಪಾದಪಂ ನೋಡಿ, ಮಧ್ವಾಚಾರ್ಯರ ಶಿಷ್ಯರು ಪ್ರಶಿಷ್ಯರು ಎಲ್ಲರೂ ಕೂಡ ಆ ಆಚಾರ್ಯರ ಅನುಗ್ರಹದಿಂದಾಗಿ ಬಹಳ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಯಾವುದನ್ನು ಬೇಕಾದರೂ ಮತ್ತೆ ಮರುಸೃಷ್ಟಿ ಮಾಡುವಂತಹ ಶಕ್ತಿ ಅವರಲ್ಲಿ ಬಂದಿರುತ್ತದೆ. ಅಷ್ಟೇ ಅಲ್ಲ, ಮಹಾಜ್ಞಾನಿಗಳು ಪ್ರವಚನಕಾರರು ಕೂಡ ಇರ್ತಾರಂತೆ. ಯಾರು ಅನನ್ಯ ಭಕ್ತಿಯಿಂದಾಗಿ ಆಚಾರ್ಯರನ್ನ ಸೇವೆ ಮಾಡ್ತಾನೋ ಅವರಿಗೆ ಆಚಾರ್ಯರು ಕಲ್ಪವೃಕ್ಷದ ಹಾಗೆ ಇದ್ದಾರೆ. ಕೇಳಿದ್ದನ್ನ ಕೊಡುವಂತಹ ಮಹಾಮಹಿಮರು ಆಚಾರ್ಯರಾಗಿದ್ದಾರೆ ಅಂತ ತಿಳಿದವರು ಯಾರಿರ್ತಾರೆ, ಅಂತಹ ವ್ಯಕ್ತಿ ಇಂತಹ ಆಚಾರ್ಯರ ಸೇವೆಯನ್ನ ಬಿಡ್ಲಿಕ್ಕೆ ಹೇಗೆ ಸಾಧ್ಯ? ಅದರಲ್ಲೂ ಯೋಗ್ಯನಾದ ವ್ಯಕ್ತಿ ಬಹಳ ಉತ್ಕಂಠಿತವಾಗಿ ಎಲ್ಲ ಕೆಲಸಗಳನ್ನು ಬಿಟ್ಟು ಮೊಟ್ಟ ಮೊದಲಿಗೆ ಅವರ ಕೆಲಸವನ್ನ ಮಾಡಿ ಮುಗಿಸಿದ ನಂತರವೇನೆ, ಅರ್ಥಾತ್ ಅವರ ಪಾಠಗಳ ಶ್ರವಣ ಮನನ, ಅವರ ಸ್ತೋತ್ರಗಳ ಪಠಣ, ಅವರು ಮಾಡಿದಂತಹ ಅನೇಕ ಕೃತಿಗಳ ರಚನೆ, ಅದನ್ನ ಪಠಿಸಿಯ ನಂತರವೇನೆ ಉಳಿದ ಎಲ್ಲ ಕಾರ್ಯಗಳನ್ನ ಮಾಡ್ತಾನೆ. ಈ ರೀತಿ ಯಾರು ಯೋಗ್ಯನಾದ ವ್ಯಕ್ತಿ ಆಚಾರ್ಯರ ಒಂದು ಸೇವೆಯಿಂದ ವಂಚಿತರಾಗ್ಲಿಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಆಚಾರ್ಯರ ಸೇವೆಯನ್ನ ಮಾಡೇ ಮಾಡ್ತಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಪದಚ್ಛೇದ. ಶಿಷ್ಯ ಪ್ರಶಿಷ್ಯಾತಿಶಯಾ ಈದೃಶಾ ಯದ್ಯಯೋದಯಾತ್ ಕಹ ನ ಇಚ್ಛೇತ ಸುಲಭಂ ಭಕ್ತ್ಯ ತತ್ಪಾದ ಸುರಪಾದಪಂ. ಅನ್ವಯ ನೋಡಿ. ಯದ್ಯದೋದಯಾತ್ ಯದ್ದಯೋದಯಾತ್, ಯಾವ ಶ್ರೀ ಮಧ್ವಾಚಾರ್ಯರ ಕರುಣೆಯ ಉದಯದಿಂದ, ಯಾವ ಶ್ರೀ ಮಧ್ವಾಚಾರ್ಯರ ಕರುಣೆಯ ಉದಯದಿಂದ, ಯಾವ ಶ್ರೀ ಮಧ್ವಾಚಾರ್ಯರ ಕರುಣೆಯ ಉದಯದಿಂದ ಶಿಷ್ಯ ಪ್ರಶಿಷ್ಯಾತಿಶಯಾ ಶಿಷ್ಯ ಪ್ರಶಿಷ್ಯಾತಿಶಯಾ
ಶಿಷ್ಯ ಪ್ರಶಿಷ್ಯಾತಿಶಯ, ಶಿಷ್ಯ ಪ್ರಶಿಷ್ಯರ ಸಾಮರ್ಥ್ಯಗಳು, ಶಿಷ್ಯ ಶಿಷ್ಯರ ಸಾಮರ್ಥ್ಯಗಳು ಈದೃಶಾಹ ಇರುವವೋ, ಈದೃಶಾಹ ಹೀಗೆ ಇರುವವೋ, ಸುಲಭಂ ಭಕ್ತ್ಯಾ ಸುಲಭಂ, ಭಕ್ತ್ಯಾ ಸುಲಭಂ ಭಕ್ತಿಯಿಂದ ಅನಾಯಾಸವಾಗಿ ದೊರಕುವ, ಭಕ್ತಿಯಾ ಸುಲಭಂ ಭಕ್ತಿಯಿಂದ ಅನಾಯಾಸವಾಗಿ ದೊರಕುವ ತತ್ಪಾದ ಸುರಪಾದಪಂ, ತತ್ಪಾದ ಸುರಪಾದಪಂ ಆಚಾರ್ಯರ ಪಾದಗಳೆಂಬ ಕಲ್ಪವೃಕ್ಷವನ್ನು, ಆಚಾರ್ಯರೇ ಕಲ್ಪವೃಕ್ಷ ಅಲ್ಲ, ಆಚಾರ್ಯರ ಪಾದಗಳು ಕಲ್ಪವೃಕ್ಷದ ಹಾಗೆ ಅಂತ. ತತ್ಪಾದ ಸುರಪಾದಪಂ ಆಚಾರ್ಯರ ಪಾದಗಳೆಂಬ ಕಲ್ಪವೃಕ್ಷವನ್ನು ಆಚಾರ್ಯರ ಪಾದಗಳೆಂಬ ಕಲ್ಪವೃಕ್ಷವನ್ನು ಕಹ ನೇಚ್ಛೇತ ಯಾವನು ಇಚ್ಛಿಸಲಾರನು, ಕಹ ನೈಚ್ಛೇತ ಯಾವನು ಇಚ್ಛಿಸಲಾರನು, ಕ್ವಶನ್ ಮಾರ್ಕ್. ಕಹ ನೈಚ್ಛೇತ ಯಾವನು ಇಚ್ಛಿಸಲಾರನು, ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಆಚಾರ್ಯ ಒಂದ್ಸಲ ಇದನ್ನ ಅರ್ಥನ ಅನ್ವಯ ಪ್ರಕಾರ ಹೇಳ್ಬಿಡ್ತೀರಾ ಕನ್ನಡದಲ್ಲಿ? ಜಸ್ಟ್ ಹೇಳ್ಕೊಂಡು ಹೊರಟೋಗಿ ಸಾಕು. ಸರಿ. ಯಾವ ಮಧ್ವಾಚಾರ್ಯರ ಕರುಣೆಯ ಉದಯದಿಂದ ಶಿಷ್ಯ ಪ್ರಶಿಷ್ಯರ ಸಾಮರ್ಥ್ಯಗಳು ಹೇಗೆ ಇರುವವೋ, ಭಕ್ತಿಯಿಂದ ಅನಾಯಾಸವಾಗಿ ದೊರಕುವ ಆಚಾರ್ಯರ ಪಾದಗಳೆಂಬ ಕಲ್ಪವೃಕ್ಷವನ್ನು ಯಾವನು ಇಚ್ಛಿಸಲಾರನು. ಸರಿ, ಮುಂದೆ ಹೋಗೋಣ. ಇತ್ತಂ ಸದ್ಭಿರರ್ಚ್ಯೋಧರಾಯಾಂ ಚಕ್ರೇ ವಾಸಂ ಶೇಷಶಯ್ಯೇ ಶಯಾನೇ ಗ್ರಾಮೇ ವಾ ತೈಃ ಪಾವಿತೆ ಕಾಣ್ವತೀರ್ಥೈಃ ಭಕ್ತ ಪ್ರೀತ್ಯಾ ಸನ್ಮಠೇ ನೂನಬೋಧಃ. ಅನೇಕ ಸಜ್ಜನರು ಆಚಾರ್ಯರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರಂತೆ. ಆಗ ಯಾವ ಒಬ್ಬ ಸಜ್ಜನ ಕೇಳಿಕೊಂಡ, ದಯವಿಟ್ಟು ಇವತ್ತು ಅಂದ್ರೆ ಈ ಸರ್ತಿ ತಾಂತ್ಯ ಅಂತ ಹೇಳಿ ಕಣ್ವ ತೀರ್ಥದಲ್ಲಿ ಒಂದು ಗ್ರಾಮ ಇದೆ ಅಂತೆ, ದಯವಿಟ್ಟು ಈ ಬಾರಿ ಚಾತುರ್ಮಾಸ್ಯ ವ್ರತವನ್ನ ಇಲ್ಲಿ ಕೈಗೊಳ್ಳಿ ಗುರುಗಳೇ ಅಂತ ತನ್ನ ಒಂದು ಬೇಡಿಕೆಯನ್ನ ಮುಂದೆ ಇಟ್ಟ. ಮಹಾಭಕ್ತ, ಅದು ಕಣ್ವ ತೀರ್ಥದ ಆ ಒಂದು ಸಮುದ್ರದ ಮೇಲೆ ಹಾದು ಅಲ್ಲಿ ಇರುವಂತಹ ಅನೇಕ ಪವಿತ್ರವಾದ ಮರಗಳ ಮೇಲೆ ಬಂದಂತಹ ಗಾಳಿಯಿಂದಾಗಿ ಬಹಳ ಪವಿತ್ರವಾದ್ದು ಆ ತಾಂತ್ಯವೆಂಬ ಗ್ರಾಮ. ಕಣ್ವತೀರ್ಥ ಕ್ಷೇತ್ರದಿಂದ ಬಂದು ಆ ಗಾಳಿ ಬಂದು ಆ ತಾಂತ್ಯವೆಂಬ ಗ್ರಾಮವನ್ನ ಬಹಳ ಪವಿತ್ರಗೊಳಿಸಿತ್ತು.
ಅಂತಹ ಮಂಗಳಕರವಾದ ಒಂದು ಮಠದಲ್ಲಿ ಆಚಾರ್ಯರು ಭಕ್ತರ ಪ್ರಾರ್ಥನೆಯಂತೆ ಶುರು ನೋಡಿ ಹೇಗೆ ಎಷ್ಟು ಇದು ನೋಡಿ, ನಾಳೆಯಿಂದ ಶುರು ಚಾತುರ್ಮಾಸ್ಯ ವ್ರತ. ಆಚಾರ್ಯರ ಚಾತುರ್ಮಾಸ್ಯ ವ್ರತವೂ ಕೂಡ ಶುರು ಆಗಿದೆ ಇಲ್ಲಿ. ಹೌದು ಹೌದು ಹೌದು, ಎರಡು ಕೋಯಿನ್ಸೈಡ್ ಆಗಿದೆ. ಹೌದು, ಹೇಗಿದೆ ನೋಡಿ. ನಾನು ಅನ್ಕೊಂಡೆ ತಕ್ಷಣ ಅದು ಹಿಂದಿನ ಪಾಠ ಎಷ್ಟೋ ಎಳೆದು ಬಂದು ಕೊನೆಗೆ ಇಲ್ಲಿಗೆ ಬರ್ಬೇಕಿತ್ತದು. ಹೀಗೆ ಆಚಾರ್ಯರ ಒಂದು ಚಾತುರ್ಮಾಸ್ಯ ವ್ರತ ಆ ಕಣ್ವತೀರ್ಥದಲ್ಲಿ ಅಥವಾ ಕಣ್ವತೀರ್ಥದ ಒಂದು ಗ್ರಾಮ ತಾಂತ್ಯವೆಂಬ ಗ್ರಾಮದಲ್ಲಿ ಆಚಾರ್ಯರು 4 ತಿಂಗಳ ಕಾಲ ವಾಸ ಮಾಡಿದರು, ಚಾತುರ್ಮಾಸ್ಯವನ್ನ ಕೈಗೊಂಡರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಇತ್ತಂ ಸದ್ಭಿಃ ಅರ್ಚ್ಯಃ ಧರಾಯಾಂ ಚಕ್ರೆ ವಾಸಂ ಶೇಷಶಯ್ಯೆ ಶಯಾನೆ ಗ್ರಾಮೇ ವಾತೈಃ ಪಾವಿತೆ ಕಾಣ್ವತೀರ್ಥೈಃ ಭಕ್ತ ಪ್ರೀತ್ಯ ಸನ್ಮಠೆ ಅನೂನಬೋಧಃ. ಅನ್ವಯ ನೋಡಿ. ಧರಾಯಾಂ ಭೂಮಿಯಲ್ಲಿ, ಧರಾಯಾಂ ಭೂಮಿಯಲ್ಲಿ, ಇತ್ತಂ ಸದ್ಭಿಃ ಇತ್ತಂ ಸದ್ಭಿಃ ಸದ್ಭಿಃ ಇತ್ತಂ ಸದ್ಭಿಃ ಸದ್ಭಿಃ ಇತ್ತಂ ಸದ್ಭಿಃ ಸದ್ಭಿಃ ಹೀಗೆ ಇರುವ ಸಜ್ಜನರಿಂದ ಅರ್ಚ್ಯಃ ಪೂಜಿಸಲು ಅರ್ಹರಾದ ಅನೂನಬೋಧಃ ಶ್ರೀ ಪೂರ್ಣಪ್ರಜ್ಞರು ಶೇಷಶಯ್ಯೆ ಶೇಷನೇ ಹಾಸಿಗೆಯಾಗಿ ಉಳ್ಳ ಶ್ರೀಮನ್ನಾರಾಯಣನು ಶೇಷನೇ ಹಾಸಿಗೆಯಾಗುಳ್ಳ ಶ್ರೀಮನ್ನಾರಾಯಣನು ಶಯಾನೆ ಮಲಗಿರುವಾಗ ಅರ್ಥಾತ್ ನಾಳೆ ಶಯನಿ ಏಕಾದಶಿ, ಮಲಗಿರುವಾಗ ಅಲ್ಲಿಂದ ನಾಳೆಯಿಂದ ಪರಮಾತ್ಮ ಮಲಗ್ತಾನಂತೆ. ಅಂತಹ ಒಂದು ಏಕಾದಶಿಯಿಂದ ಶುರು ಮಾಡಿ ಅಂತ. ಶೇಷಶಯ್ಯೇ ಶಯಾನೆ, ಶೇಷನೇ ಹಾಸಿಗೆಯಾಗಿ ಉಳ್ಳ ಶ್ರೀಮನ್ನಾರಾಯಣನು ಶಯಾನೆ ಮಲಗಿರುವಾಗ ಕಾಣ್ವತೀರ್ಥೈಃ ಕಣ್ವತೀರ್ಥದಿಂದ ಬರುತ್ತಿರುವ ವಾತೈಃ ಗಾಳಿಗಳಿಂದ ಪಾವಿತೆ ಪವಿತ್ರರಾಗಿರುವ ಗ್ರಾಮೇ, ಈಗ ಅದನ್ನ ಏಕವಾಟ ಅಂತ ಕರಿತೇವೆ ತಾಂತ್ಯವನ್ನ. ಅವಾಗ ತಾಂತ್ಯ ಅಂತ ಕರಿತೀವಿ, ಈಗ ಏಕವಾಟ ಕೇಳಿದಿರಾ?
ಇಲ್ಲ ಕೇಳಿಲ್ಲ ಆಚಾರ್ಯ. ಇಲ್ಲ ಆಚಾರ್ಯ ಇಲ್ಲ. ಏಕವಾಟ ಅದರಲ್ಲಿ ಹತ್ರ ಕಣತೀರ್ಥ ಹತ್ರನೇ ಬರುತ್ತದೆ. ಅಲ್ಲಿ ಹೋಗಿದ್ದೀರಾ ಕಣತೀರ್ಥಕ್ಕೆ? ಯಾರಾದ್ರೂ ಹೋಗಿದ್ದೀರಾ? ಇಲ್ಲ ಆಚಾರ್ಯ ಹೋಗಿಲ್ಲ. ಹೋಗಿ ಹೋಗಿ, ಅದ್ಭುತ. ಗ್ರಾಮಿ ಏಕವಾಟವೆಂಬ ಹಳ್ಳಿಯಲ್ಲಿ ಸನ್ಮಠೆ ಮಂಗಳಕರವಾದ ಮಠದಲ್ಲಿ, ಸನ್ಮಠೆ ಮಂಗಳಕರವಾದ ಮಠದಲ್ಲಿ ಭಕ್ತ ಪ್ರೀತ್ಯ, ಭಕ್ತ ಪ್ರೀತ್ಯ ಭಕ್ತರ ಮೇಲಿನ ಪ್ರೀತಿಯಿಂದ, ಭಕ್ತ ಪ್ರೀತ್ಯ ಭಕ್ತರ ಮೇಲಿನ ಪ್ರೀತಿಯಿಂದ ವಾಸಂ ಚಕ್ರೆ ವಾಸ ಮಾಡಿದರು, ವಾಸಂ ಚಕ್ರೆ ವಾಸ ಮಾಡಿದರು. ಪ್ರಶ್ನೆ ಇದ್ದ ಕೇಳಿ. ಮನ್ಮಥೆ ಅದಕ್ಕೇನಂದ್ರೆ? ಏನು? ಮನ್ಮಠೆ. ನನ್ಮಠೆ ಅಲ್ಲ, ಸನ್ಮಠೆ. ಹಾ ಸನ್ಮಠೆ. ಹಾ ಮಂಗಳಕರವಾದ ಮಠದಲ್ಲಿ. ಮಂಗಳಕರ. ಇನ್ನೊಂದು ಗೊತ್ತಾಗ್ಲಿಲ್ಲ. ಕೇಳಿ. ಯಾವ್ದು ಅಂತ ಗೊತ್ತಾಗಂತು. ಆಮೇಲೆ ಹಿಂದಿನಲ್ಲಿ ಶಿಷ್ಯ ಪ್ರಶಿಷ್ಯ ಅತಿಶಯ. ಅತಿಶಯ. ಹಾ ಶಿಷ್ಯ ಪ್ರಶಿಷ್ಯರ ಸಾಮರ್ಥ್ಯಗಳು. ಹಾ ಸರಿ. ಸರಿ, ಮುಂದೆ ಹೋಗೋಣ. ಆನಂದ ತೀರ್ಥ ಭಗವದ್ವದನೇಂದು ಬಿಂಬಂ ವಿದ್ಯಾ ಸುಧಾ ವಿತತ ಕಾಂತಿ ಸುಕಾಂತಿ ಕಾಂತಂ ಯೈಃ ಪ್ರೈಕ್ಷತಾತ್ರ ಭವತಾಪಶಮಾಯ ಭಕ್ತೈಃ ತದ್ದಾಸದಾಸ್ಯಮಪಿ ಕಿಂ ನ ದದಾತಿ ಪುಂಸಃ. ಚಂದ್ರನನ್ನ ಅಮೃತಾಂಶು ಅಂತ ಕರಿತೇವೆ. ಅಮೃತಾಂಶು ಅಂತ. ಔಷಧಿಯ ಗುಣಗಳು ಅವನಲ್ಲಿ ಇದೆ. ಈ ಔಷಧಿಗಳೆಲ್ಲ ಬೆಳೆಯುವುದೇ ಅವನ ಒಂದು ಕಿರಣದಿಂದಾಗಿ. ಅದರಿಂದ ಅವನ ಅಮೃತಾಂಶು ಅಂತ ಕರಿತೇವೆ. ಹಂಗೆ ಆಚಾರ್ಯರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರ ಈ ಮುಖವೆಂಬ ಚಂದ್ರ ಏನಿದೆ, ಅದರಲ್ಲಿ ವಿದ್ಯೆ ಎಂಬ ಅಮೃತ ಇದೆ. ವಿದ್ಯೆ ಎಂಬ ಅಮೃತದ ಕಾಂತಿಯಿಂದ ಸುತ್ತಲೂ ಅದು ವ್ಯಾಪಿಸಿದೆ ಆ ವಿದ್ಯೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನ ವಿದ್ಯೆ ಎಲ್ಲವೂ ಒಂದೇ. ಎಷ್ಟು ನೋಡಿ, ನಮಗೆ ಈಗೆಲ್ಲ ದುಃಖಕ್ಕೆ ಏನು ಕಾರಣವೋ ಇದೆಲ್ಲ ನಮ್ಮ ಅವಿದ್ಯೆಯಿಂದ. ಆ ಒಂದು ಕೆಲಸ ಗೊತ್ತಿರ್ಲಿಲ್ಲ, ಆದ್ದರಿಂದ ಅಂತಹ ಕೆಲಸವನ್ನ ಮಾಡಿದೀವಿ. ಆ ಒಂದು ಕರ್ಮಕ್ಕೆ ಅನುಗುಣವಾಗಿ ಈ ಒಂದು ಫಲವನ್ನ ನಾವು ಅನುಭವಿಸ್ತಾ ಇದ್ದೇವೆ. ಅವಿದ್ಯೆಯಿಂದಾಗಿಯೇನೇ ದುಃಖ, ಜ್ಞಾನದಿಂದಾಗಿ ಅರ್ಥಾತ್ ವಿದ್ಯೆಯಿಂದಾಗಿ ಸುಖ. ಆದ್ದರಿಂದ ಇಲ್ಲಿ ವಿದ್ಯೆಯನ್ನ ಅಮೃತಕ್ಕೆ ಹೋಲಿಸ್ತಾ ಇದ್ದಾರೆ. ಹರಡುತ್ತಾ ಇದೆ ಆ ವಿದ್ಯೆ ಎಂಬ ಅಮೃತ ಎಂಬ ಕಾಂತಿ. ಆ ಮಧ್ವಾಚಾರ್ಯರ ಮುಖವೆಂಬ ಚಂದ್ರನ ಮಂಡಲದಲ್ಲಿ ಸುತ್ತಲೂ ಇದೆಯಂತೆ. ಸ್ವಾಭಾವಿಕವಾದ ಕಾಂತಿ. ನಾವೆಲ್ಲ ಏನು ಸೈನ್ಸ್ ಅಂತ ನೋಡಿದಾಗ ಸೂರ್ಯನ ಕಿರಣಗಳಿಂದಾಗಿ ಚಂದ್ರ ಬೆಳಗ್ತಾನೆ ಅಂತ ಕೇಳ್ತೇವೆ. ಸ್ವಾಭಾವಿಕ ಅಲ್ಲ. ಹಾಗಾದ್ರೆ ಮತ್ತೊಬ್ಬರ ಅಪೇಕ್ಷೆ ಚಂದ್ರನಿಗೆ ಇದೆ. ಇಲ್ಲಿ ಹಾಗಲ್ಲ, ಸ್ವಾಭಾವಿಕವಾದ ಕಾಂತಿ.
ಇವ್ರಿಗೆ ಯಾರು ಹೇಳಿಕೊಟ್ಟಿಲ್ಲ. ದೀಕ್ಷೆ ಕೊಟ್ಟವರುಂಟು, ಹೌದಾ, ಸನ್ಯಾಸ ದೀಕ್ಷೆಯನ್ನ ಕೊಟ್ಟವರು ಅಕ್ಷರ ಪರೀಕ್ಷರು, ವಿದ್ಯೆಯನ್ನು ಯಾರು ಕೂಡ ಹೇಳಿಕೊಟ್ಟಿಲ್ಲ. ಇಂತಹ ಶಾಸ್ತ್ರಗಳು ಹೇಗೆ ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿಕೊಟ್ಟಿಲ್ಲ. ಒಂದೆರಡು ಅಕ್ಷರಗಳನ್ನ ತಂದು ಹೇಳಿಕೊಟ್ಟಿರಬಹುದು. ಆದ್ರೆ ಇಂತಹ ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆಯುವುದು, ಪಾರಮಾರ್ಥಿಕವಾದ ಜ್ಞಾನವನ್ನ ಎಲ್ಲರಿಗೆ ಹಂಚುವುದು ಅಂದ್ರೆ ಹೇಳಿ, ಸ್ವಾಭಾವಿಕವಾದ ಇನ್ಬಿಲ್ಟ್, ಇದು ಎಕ್ಸ್ಟರ್ನಲ್ ಅಲ್ಲ. ಯಾವ ಒಬ್ಬ ವ್ಯಕ್ತಿ ಸಂಸಾರದಲ್ಲಿ ಹೊರಳಾಡುವಂತಹ ವ್ಯಕ್ತಿ ಇಂತಹ ಆಚಾರ್ಯರ ಮುಖವನ್ನ ಯಾರು ನೋಡಿರ್ತಾರೋ ನೋಡಿ, ಅವರ ಶಿಷ್ಯಂದ್ರು ಅಲ್ಲ, ಅವರು ಒಂದು ಯಾವುದೋ ಒಂದು ಕಾಲದಲ್ಲಿ ಆಚಾರ್ಯ ಕಾಲದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಆ ವ್ಯಕ್ತಿ ಆಚಾರ್ಯರ ಮುಖವೆಂಬ ಚಂದ್ರನನ್ನ ನೋಡಿರ್ತಾನೆ. ಅಂತಹ ವ್ಯಕ್ತಿಯ ಒಂದು ಸೇವೆಯನ್ನ ಮಾಡುವುದರ ಮೂಲಕವೂ ಕೂಡ ನಾವು ಈ ಸಂಸಾರದ ತಾಪದಿಂದ ನಾವು ಹೊರಗಡೆ ಬರಬಹುದು. ಸಾಧಾರಣ ವ್ಯಕ್ತಿ ಹೇಳ್ತಾ ಇದ್ದೇನೆ, ಆಚಾರ್ಯರ ಕಾಲದಲ್ಲಿ ಇರುವಂತಹ ಸಾಧಾರಣ ವ್ಯಕ್ತಿ, ಆ ವ್ಯಕ್ತಿ ಆಚಾರ್ಯರ ಮೇಲೆ ಅತಿಶಯವಾದ ಭಕ್ತಿಯನ್ನ ಮಾಡಿ ಅವರ ಮುಖಕಮಲವನ್ನ ತನ್ನ ಹೃದಯ ಕಮಲದ ಅವರ ಮುಖವೆಂಬ ಚಂದ್ರನನ್ನ ಹೃದಯವೆಂಬ ಆಕಾಶದಲ್ಲಿ ಮೂಡಿಸಿಕೊಂಡಂತಹ ವ್ಯಕ್ತಿಯ ಸೇವೆಯನ್ನ ಮಾಡಿದರೂ ಕೂಡ ನಮಗೆ ಅನೇಕ ಇಷ್ಟಾರ್ಥಗಳು ಸಿಗತ್ತೆ. ನಮ್ಮ ದುಃಖಗಳೆಲ್ಲ ಪರಿಹಾರವಾಗುತ್ತೆ ಅಂತಂದ ಮೇಲೆ ಆಚಾರ್ಯರ ಒಂದು ಅನುಗ್ರಹದಿಂದಾಗಿ ನಾವು ಎಷ್ಟು ಪುಣ್ಯನ್ನ ಪಡೆಯಬಲ್ಲೆವು. ಶಿಷ್ಯರು ಅನೇಕ ಮಂದಿ ಇದ್ದಾರೆ. ಯಾವ ಯಾವ ಮಾಧ್ಯ ಮಠಗಳು ಅಂತಿವೆ, ಎಲ್ಲರೂ ಕೂಡ ಆಚಾರ್ಯ ಶಿಷ್ಯರೇನೆ. ಅಂತಹ ಸೇವೆಯಿಂದಾಗಿ ಎಷ್ಟು ಪುಣ್ಯ, ಎಣೆಯೇ ಇಲ್ಲ ಅದಕ್ಕೆ. ಈ ರೀತಿ ಆಚಾರ್ಯರ ಸದ್ಭಕ್ತರ ಸೇವೆಯಿಂದಲೇನೆ ನಾವು ಎಲ್ಲ ಇಷ್ಟಾರ್ಥಗಳನ್ನು ಪಡೆಯಬಹುದು, ಈ ಸಂಸಾರದಿಂದ ದಾಟಬಹುದು. ಆಚಾರ್ಯರ ಒಂದು ಸೇವೆಯಿಂದಾಗಿ ನಾವು ಇನ್ನೂ ಪಡೆದೆವು ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇದು ಶ್ರೀಮತ್ ಕವಿಕುಲ ತಿಲಕ ಶ್ರೀಕೃಷ್ಣ ಪಂಡಿತ ಆಚಾರ್ಯ ಸುತ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀ ಸುಮಧ್ವ ವಿಜಯೇ ಮಹಾಕಾವ್ಯೆ ಆನಂದಾಂಕೆ 15 ಸರ್ಗಃ ಶ್ರೀಕೃಷ್ಣಾರ್ಪಣಮಸ್ತು. ಪದಚ್ಛೇದ ನೋಡಿ. ಆನಂದ ತೀರ್ಥ ಭಗವದ್ ಬದನೆಂದು ಬಿಂಬಂ ವಿದ್ಯಾ ಸುಧಾ ವಿತತ ಕಾಂತಿ ಸುಕಾಂತಿವಂತಂ ಸುಕಾಂತಿ ಕಾಂತಂ ಯೈಹಿ ಪ್ರೈಕ್ಷತ ಅತ್ರ ಭವತಾಪಶಮಾಯ ಭಕ್ತೈಹಿ ತದ್ದಾಸದಾಸ್ಯಂ ಅಪಿ ಕಿಂ ನ ದದಾತಿ ಪುಂಸಃ. ಅರ್ಥ ನೋಡಿ. ಅತ್ರ ಈ ಲೋಕದಲ್ಲಿ, ಅತ್ರ ಈ ಲೋಕದಲ್ಲಿ ಯೈಹಿ ಭಕ್ತೈಹಿ, ಯೈಹಿ ಭಕ್ತೈಹಿ ಯಾವ ಭಕ್ತರಿಂದ, ಯೈಹಿ ಭಕ್ತೈಹಿ ಯಾವ ಭಕ್ತರಿಂದ ಭವತಾಪಶಮಾಯ, ಭವತಾಪಶಮಾಯ ಸಂಸಾರದ ಕಷ್ಟವನ್ನು ನಿವಾರಿಸುವ ಸಲುವಾಗಿ, ಭವತಾಪಶಮಾಯ ಸಂಸಾರದ ಕಷ್ಟವನ್ನು ನಿವಾರಿಸುವ ಸಲುವಾಗಿ ವಿದ್ಯಾಸುಧಾ ವಿತತ ಕಾಂತಿ, ವಿದ್ಯಾಸುಧಾ ವಿತತ ಕಾಂತಿ ವಿದ್ಯೆಯೆಂಬ ಅಮೃತದ ಹರಡಿದ ಕಾಂತಿಯುಳ್ಳ, ವಿದ್ಯೆಯೆಂಬ ಅಮೃತದ ಹರಡಿದ ಕಾಂತಿಯುಳ್ಳ ವಿದ್ಯೆಯೆಂಬ ಅಮೃತದ
ಹರಡಿದ ಕಾಂತಿಯುಳ್ಳ ಸುಕಾಂತಿ ಕಾಂತಂ ಸುಕಾಂತಿ ಕಾಂತಂ ಉತ್ತಮವಾದ ಕಾಂತಿಯಿಂದ ಮನೋಹರವಾದ ಉತ್ತಮವಾದ ಕಾಂತಿಯಿಂದ ಮನೋಹರವಾದ ಸ್ವಾನಂದ ತೀರ್ಥ ಭಗವದ್ ವದನೇಂದು ಬಿಂಬಂ ಸ್ವಾನಂದ ತೀರ್ಥ ಇನ್ನೊಮ್ಮೆ ಭಗವದ್ ಹೇಳಿ ವದನೆ ಆಚಾರ್ಯ, ಕಟ್ಟಾಯ್ತು. ಯಾವುದು ಯಾವುದು ಅಲ್ಲ ಕ್ಷಮಿಸಿ, ಕಟ್ ಆಗಿದ್ದು ನಂದ ನಿಮ್ದ? ಇವಾಗ ಹೇಳಿದ್ರಲ್ಲ ಅದು ನಂದೇ ಕಟ್ ನಿಮ್ದು ಆಯ್ತಾ? ಕಟ್ಟಾಯ್ತು. ಹೌದು. ಸರಿ ಸರಿ. ಸುಕಾಂತಿ ಕಾಂತಂ ಸುಕಾಂತಿ ಕಾಂತಂ ಉತ್ತಮವಾದ ಕಾಂತಿಯಿಂದ ಮನೋಹರವಾದ ಉತ್ತಮವಾದ ಕಾಂತಿಯಿಂದ ಮನೋಹರವಾದ ಸ್ವಾನಂದ ತೀರ್ಥ ಭಗವದ್ ವದನೇಂದು ಬಿಂಬಂ ಸ್ವಾನಂದ ತೀರ್ಥ ಭಗವದ್ ವದನೇಂದು ಬಿಂಬಂ ಆನಂದ ತೀರ್ಥ ಭಗವತ್ಪಾದರ ಮುಖಚಂದ್ರ ಮಂಡಲವು ಆನಂದ ತೀರ್ಥ ಭಗವತ್ಪಾದರ ಮುಖಚಂದ್ರ ಮಂಡಲವು ಆನಂದ ತೀರ್ಥ ಭಗವತ್ಪಾದರ ಮುಖಚಂದ್ರ ಮಂಡಲವು ಪ್ರೈಕ್ಷತ ನೋಡಲ್ಪಟ್ಟಿತೋ ಪ್ರೈಕ್ಷತ ನೋಡಲ್ಪಟ್ಟಿತೋ ತದ್ದಾಸ ದಾಸ್ಯಂ ಅಪಿ ತದ್ದಾಸ ದಾಸ್ಯಂ ಅಪಿ ಆಚಾರ್ಯರ ಮುಖವನ್ನು ನೋಡಿದವರ ಸೇವಕರ ಸೇವಕತನವನ್ನೂ ನಿಧಾನ ಹೇಳ್ತೇನೆ. ಆಚಾರ್ಯರ ಮುಖವನ್ನು ನೋಡಿದವರ ಆಚಾರ್ಯರ ಮುಖವನ್ನು ನೋಡಿದವರ ಆಚಾರ್ಯರ ಮುಖವನ್ನು ಸೇವಕರ ಸೇವಕತನವನ್ನು ಪುಂಸಃ ಮಾನವನಿಗೆ ಪುಂಸಃ ಮಾನವರಿಗೆ ಕಿಂ ನ ದದಾತಿ ಕಿಂ ನ ದದಾತಿ ಏನು ಏನು ಕೊಡುವುದಿಲ್ಲ? ಕ್ವಶನ್ ಮಾರ್ಕ್. ಕಿಂ ನ ದದಾತಿ ಏನು ಕೊಡೋದಿಲ್ಲ ಅಂದ್ರೆ ಎಲ್ಲವೂ ಕೊಟ್ಟೆ ಕೊಡುತ್ತೆ ಅಂತ. ಅದನ್ನ ಇದು ಸರ್ಗ ಮುಗೀತು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯರೇ, ಪುಂಸಃ ಅಂದ್ರೇನು? ಪುಂಸಃ ಮಾನವನಿಗೆ. ಮಾನವರಿಗೆ. ಮಾನವನಿಗೆ. ಇದೇ ಸರ್ಕ ದೊಡ್ಡದಲ್ಲ ಎಲ್ಲದಕ್ಕೂ. ಹಾ ಹಾ ಏನೇನು ಶೈಲವ್ರೆ? ಅಲ್ಲ, ಇದೇ ದೊಡ್ಡ ಸರ್ಗ. ಹಾ ಹಾ ಹೌದು, 15ನೇ ದೊಡ್ಡ ಸರ್ಗ. ಹೌದು, ದೊಡ್ಡ ಸರ್ಗ ಹೌದು ಇದು. ಆಚಾರ್ಯ, ಒಂದು ಸ್ವಲ್ಪ ಸೈಡ್ ಕ್ವೆಶ್ಚನ್. ಪುಂಸ ನಪುಂಸ ಅದೇ ಇದ್ರಲ್ಲೇ ಬರುತ್ತೆ ಅಲ್ವಾ? ಅಂದ್ರೆ ಯಾವುದು? ಅಲ್ಲ ಅಂತ ಬರತ್ತಾ ನಪುಂಸ ಅಂದ್ರೆ? ಹೌದು 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 ಅಲ್ವಾ? ಹೌದು ಹೌದು. ಸರಿ. ಪುಮಾನ್ ಪುಂಸೋ ಪುಂಸಃ ಹಾ, ಮಾನವರಿಗೆ ಅಂತಾನೆ ಆಗತ್ತೆ. ನಪುಂಸ ಅಂತಾರೆ ಹೌದು ಅಲ್ಲದೆ ಇರುವವನು ಅಂತ. ಅಲ್ಲ ದೇವರು. ಹೌದು. ಸರಿ ಆಚಾರ್ಯ. ಆಚಾರ್ಯ, ಹಾ ಹೇಳಿ. ಅದು ಒಂದು ವರ್ಡ್ ನಂಗೆ ಎಲ್ಲಿ ಶ್ಲೋಕ ನಂಗೆ ಕಾಣಿಸ್ತಾ ಇಲ್ಲ. ನೀವು ಹೇಳಿದೆ ಸ್ವಾನೇಂದು ತೀರ್ಥ
ಭಗವದ್ ಅದೆಲ್ಲಿ ವದನೆಯಿಂದ ಬಿಂಬಂ. ಸ್ವಾನೇಂದು ಅಲ್ಲ, ಆನಂದ ತೀರ್ಥ. ಸ್ವಾನೇಂದು ಹೇಳಿದ್ನ? ವದನೆಂದು ಬಿಂಬ. ಸರಿ, ನೀವು ಫಸ್ಟ್ ಲೈನ್. ಅಲ್ಲ ಅದು ಸ್ವಾಮಿ. ಆನಂದ ತೀರ್ಥ ಅಂತ ಮಾಡ್ಕೊಳ್ಳೋದು. ಓಕೆ. ಇಲ್ಲಿ ಸ್ವಲ್ಪ ಬೇರೆ ಇತ್ತು, ನಾನು ಅದು ಹಂಗೆ ಹೇಳ್ಬಿಟ್ಟೆ. ಹ್ಮ್ ಆನಂದ ತೀರ್ಥ ಭಗವದ್ ವದನೆಯಿಂದ ಬಿಂಬಂ. ಹ್ಮ್ ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಇನ್ನ ಒಂದು ಸರ್ಗ ಇದೆ, ಕೆಲವೊಂದು ಶ್ಲೋಕಗಳನ್ನು ಮಾಡಿ ಮಂಗಳಕ್ಕೆ ಇಟ್ಟುಕೊಳ್ಳೋಣ. ನಾಳೆ ಸ್ವಲ್ಪ ಮಂಗಳದ ಬಗ್ಗೆ ಮಾತಾಡೋಣ. ಎಲ್ಲರೂ ಬನ್ನಿ, ಹೇಗೆ ಏನು ಅಂತ ಒಂದು ಡೇಟ್ ಫಿಕ್ಸ್ ಮಾಡಿಬಿಡೋಣ. ಎಲ್ಲರೂ ಟಿಕೆಟ್ ಮಾಡಿಸ್ಕೊಳಿಕ್ ಆಗತ್ತೆ, ಸರಿನಾ? ನಾಳೆ ಯಾರು ನಾಳೆ ಇಲ್ಲ, ನಾಡಿದ್ದು ಬನ್ನಿ, ಸರಿನಾ? ಯಾರು ತಪ್ಪಿಸ್ಬೇಡಿ. ನಾಳೆ ನಾಳೆ ಪಾಠ ಕ್ಲಾಸ್ ಇಲ್ವಾ ಇರಲ್ವಾ ಆಚಾರ್ಯ? ಆಚಾರ್ಯ? ನಾಳೆ ಕ್ಲಾಸ್ ಇರಲ್ಲ. ಓಕೆ, ಮುದ್ರಾಧಾರಣೆ. ಆಯ್ತು. ಸರಿ, ಸರಿ, ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಶ್ರೀ ಕೃಷ್ಣ. ಮದುವೆ ಧನ್ಯವಾದ. ನಮಸ್ಕಾರ.